ಫೈನಲಿ ರಿಲೀಸ್ ಆಗ್ತಾ ಇದೆ. ಇಷ್ಟೆಲ್ಲ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಅನ್ನೋದೇ ಒಂದು ಖುಷಿ. ಇದೇ ಏಪ್ರಿಲ್ 18ಕ್ಕೆ ಐ ಥಿಂಕ್ ಆಲ್ಮೋಸ್ಟ್ ಒಂದು 120 ಚಿತ್ರಮಂದಿರಗಳಲ್ಲಿ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಅದೇ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ರಂಗಭೂಮಿ ಕಲಾವಿದೆ. ಸೊ ನಾನು ಕೂಡ ರಂಗಭೂಮಿಯಿಂದ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲೋ ಒಂದು ಕಡೆ ಆ ಖುಷಿ ಇತ್ತು. ರಂಗಭೂಮಿ ಕಲಾವಿದೆ ಪಾತ್ರನ ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನೋದೊಂದು ಖುಷಿ ಇತ್ತು ಖಂಡಿತವಾಗ್ಲೂ. ಸೊ ಆ್ಯಂಡ್ ಡಿಫ್ರೆಂಟ್ ಲುಕ್ಸ್ ಟ್ರೈ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಯಾಕಂದರೆ ಫಿಲಮಲ್ಲಿ ಕೂಡ ಕತೆ ಪ್ರಕಾರವಾಗಿ ಹೀರೋಯಿನ್ ಬೇರೆ ಬೇರೆ ಪಾತ್ರಗಳನ್ನು ಅಭಿನಯಿಸ್ತಾ ಇರ್ತಾರೆ. ಸೊ ಪೌರಾಣಿಕ ಪಾತ್ರ ಆ ರೀತಿ ಬೇರೆ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋ ಅವಕಾಶ ಸಿಕ್ತು. ನೀವು ನೋಡಿರ್ತೀರ, ಒಂದು ದೇವಿ ಪಾತ್ರದ್ದು ಪೋಸ್ಟರ್ ಕೂಡ ಇವಾಗ ರಿಲೀಸ್ ಮಾಡಿದ್ದಾರೆ ರೀಸೆಂಟಾಗಿ. ಸೊ ತುಂಬ ಚೆನ್ನಾಗಿತ್ತು ಸರ್. ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇತ್ತು ಕ್ಯಾರೆಕ್ಟರ್ಗೆ.